ಶೃಂಗೇರಿ ಹಾಗೂ ಹೊರನಾಡಲ್ಲಿ ಬೆಳಗಿನ ತಿಂಡಿಗೆ ಈ ಅವಲಕ್ಕಿ ಪ್ರಸಾದವನ್ನು ಕೊಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕೊಟ್ಟರೆ ತಿಂತೀವಿ ಅನ್ನೋಷ್ಟು ರುಚಿ ಇರುತ್ತೆ. ಯಾವತ್ತೋ ಒಂದು ದಿವಸ ಹೋಗಿರ್ತೀವಿ, ಆ ಅಮ್ಮನ ಪ್ರಸಾದವನ್ನು ಅದೇ ರುಚಿಯಲ್ಲಿ ಮನೆಯಲ್ಲೇ ಮಾಡಿಕೊಳ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿಕೊಡ್ಬೋದು. ಬನ್ನಿ, ಶೃಂಗೇರಿ ಹಾಗೂ ಹೊರನಾಡಲ್ಲಿ ಮಾಡುವಂತಹ ಅವಲಕ್ಕಿ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ದಪ್ಪ ತಳದ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಳಿ. 2-3 ಚಮಚದಷ್ಟು ಪುಡಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ 2 ಚಮಚದಷ್ಟು ನೀರು ಸಾಕಾಗುತ್ತೆ. ಅದೇನು ಪಾಕ ಬರೋದು ಬೇಡ, ಅದನ್ನು ಕರಗಿಸಿದ್ರೆ ಸಾಕಾಗುತ್ತೆ. 1 ನಿಮಿಷಗಳ ಕಾಲ ಇದು ಬೆಲ್ಲ ಕರಗೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಅಷ್ಟೇ. ನಂತರ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ, 1 ದೊಡ್ಡ ಚಮಚದಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪುಡಿ. ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಣ ಕೊಬ್ಬರಿಯ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅನಿಸಿದರೆ ಹಸಿ ಕೊಬ್ಬರಿಯನ್ನು ತುರಿದು ಒಂದು ಬಟ್ಲು ಹಾಕ್ಬೋದು. ನಾನಿಲ್ಲಿ ಒಣ ಕೊಬ್ಬರಿ ತುರಿಯನ್ನು ಒಂದು ಬೌಲ್ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ರುಚಿಗೆ ಏನು ಬೇಕೋ ಉಪ್ಪನ್ನು ಇವಾಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ ಇಷ್ಟು. ಈಗ ಪೆಪ್ಪರ್ ಅವಲಕ್ಕಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಅಗಲವಾದ ಒಂದು ತಟ್ಟೆಯನ್ನು ತೊಗೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಅವಲಕ್ಕಿನ ತೊಗೊಳ್ಬೋದು. ಸ್ನ್ಯಾಕ್ಸ್ ರೀತಿ ಆದರೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಮಾಡಿಕೊಡ್ಬೋದು. ಇಲ್ಲಾಂದರೆ ಬೆಳಗಿನ ತಿಂಡಿಗೆ ತುಂಬ ಹಗುರವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ತಿಂಡಿಗೂ ಮಾಡ್ಕೊಳ್ಬೋದು. ಈಗ ಈ ಗೊಜ್ಜಲ್ಲಿ ಈ ಒಂದು ಅವಲಕ್ಕಿನ ಕಲಿಸ್ತಾ ಇದ್ದೀನಿ. ಉಪ್ಪು ಖಾರ ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಡ್ರೈ ಆಗಿ ಕಲಿಸ್ಕೊಂಬಿಡಿ. ಪೆಪ್ಪರ್ ಅವಲಕ್ಕಿ ಜಾಸ್ತಿ ಸ್ವಲ್ಪ ಡ್ರೈ ಆಗಿರುತ್ತೆ. ಇದಕ್ಕೆ ನೀವು ಕೆಂಪು ಬೆಲ್ಲವನ್ನು ತೊಗೊಂಡ್ರೆ ಸ್ವಲ್ಪ ಕೆಂಪು ಕಲರ್ ಆಗುತ್ತೆ. ನಾನು ಬಿಳಿ ಬೆಲ್ಲವನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಬಿಳಿ ಬಿಳಿಯಾಗಿರುತ್ತೆ. ರುಚಿ ಸೇಮೇ ಇರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಅವಲಕ್ಕಿಗೂ ಗೊಜ್ಜು ಹೋಗೋ ಥರ ನೀಟಾಗಿ ಕಲಿಸ್ಕೊಂಬಿಡಿ. ಈಗ ನೋಡಿ, ಇದು ರೆಡಿ ಇದೆ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ತೊಗೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ಚಮಚದಷ್ಟು ಎಣ್ಣೆ ಹಾಕಿ ಕಡಲೆ ಬೀಜ ಹಾಕ್ಕೊಳ್ಳೋಣ. 2 ಚಮಚದಷ್ಟು. ನಿಮಗೆ ಬೇಕು ಅನಿಸಿದರೆ ಕಡಲೆ ಬೀಜ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಕಡಲೆಬೇಳೆ ಸಾಕಾಗುತ್ತೆ. ಚೆನ್ನಾಗಿ ಕಡಲೆ ಬೀಜ ಬೆಂದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1/4 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1/4 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಜೀರಿಗೆ, 1-2 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಈಗ ಈ ಬಿಸಿ ಬಿಸಿ ಒಗ್ಗರಣೆಯನ್ನು ಈ ಅವಲಕ್ಕಿಗೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಒಗ್ಗರಣೆಯನ್ನೇ ಈ ರೀತಿ ಹಾಕಿ ಚೆನ್ನಾಗಿ ಅವಲಕ್ಕಿಗೆ ಕಲಿಸ್ಬಿಡಿ. ಅವಲಕ್ಕಿಯಲ್ಲಿ ಹಲವಾರು ವಿಧದಲ್ಲಿ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ತೀವಿ. ಒಂದೊಂದು ಒಗ್ಗರಣೆ ಒಂದೊಂದು ವಿಧಾನದಲ್ಲಿ ಮಾಡಿದರೆ ಅದು ಒಂದೊಂದು ರುಚಿಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಈ ಹೊರನಾಡು ಮತ್ತು ಶಾರದಾಂಬೆ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡುವಂತಹ ಈ ಅವಲಕ್ಕಿಯ ರುಚಿಯಂತೂ ಸಖತ್ತಾಗಿರುತ್ತೆ. ನೀವು ತಿನ್ನಬೇಕು ಅನಿಸಿದಾಗೆಲ್ಲ ನೀವು ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಮ ಮನೆ ದೇವರ ಪೂಜೆ ಮಾಡಿದಾಗ ಪ್ರಸಾದವಾಗಿ ರೆಡಿ ಮಾಡ್ಬೋದು. ಇಲ್ಲಾಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭ ವಿಧಾನ. ಒಮ್ಮೆ ಟ್ರೈ ಮಾಡಿ ನೋಡಿ. ಅವಲಕ್ಕಿ ಇಷ್ಟಪಡೋರಿಗೆಲ್ಲ ಈ ಒಂದು ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಈಗ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗಿತ್ತು. ಸಾಮಾನ್ಯವಾಗಿ ಹಬ್ಬಗಳ ದಿನಗಳಲ್ಲಿ ಬೆಳಗ್ಗೆ ತಿಂಡಿಗಾಗಿರ್ಬೋದು, ಶನಿವಾರ ದಿನದಲ್ಲಿ ಕೆಲವರು ಉಪ್ಪಿಟ್ಟು ಅವಲಕ್ಕಿ ಮಾಡೋರಿಗೆ ಆಗಿರ್ಬೋದು, ಬೆಳಗಿನ ತಿಂಡಿಗೆ ತುಂಬ ರುಚಿಕರವಾಗಿರುತ್ತೆ. ಯಾರಾದರೂ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶೃಂಗೇರಿಗೆ ಹೋದವರಿಗೆ ಈ ಒಂದು ಪ್ರಸಾದದ ರುಚಿ ಗೊತ್ತಿರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಕೂಡ ಈ ಪ್ರಸಾದವನ್ನು ಒಮ್ಮೆ ಮಾಡಿ ನೋಡಿ. ಇವತ್ತಿನ ಪ್ರಸಾದದ ರೀತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಹೊಸ ವಿಧಾನದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.